कि लड़ाई का अंत नहीं है, एक मकाम है। हर व्यक्ति को चुन चुन कर जवाब भी मिलेगा, जवाब भी लिया जाए कि जब बाबरी मस्जिद की पहली ईंट उसकी बुनियाद में पिंडी से एक आम सिपाही लगाएगा। That India intends carrying out military action against Pakistan in the next 24 to 36 hours. ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೇರ್ಬೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಅತ್ಯಂತ ಕೆಟ್ಟ ಕಚ್ಚಡ ಕಿತ್ತೋದ ದೇಶ ಯಾವುದು ಅಂದರೆ ಅದರಲ್ಲಿ ಅನುಮಾನನೇ ಬೇಡ, ಅದು ಪಾಕಿಸ್ತಾನ. ಮೂರು ಬಿಟ್ಟು ಬೆತ್ತಲಾಗಿ ನಿಂತ್ಕೊಂಡಿದೆ. ಒಂದೊಂದು ಇವರ ಅವಸ್ಥೆಗಳನ್ನು ನೋಡಿದರೆ ನಗು ಬರುತ್ತೆ, ಕ್ಯಾಕರಿಸಿ ಉಗಿಬೇಕು ಅನಿಸುತ್ತೆ. ಪಾಕಿಸ್ತಾನದ ಏರ್ ಫೋರ್ಸ್ ಇತ್ತೀಚೆಗೆ ಒಂದು ವಿಡಿಯೋವನ್ನು ಹಾಕ್ಕೊಂಡಿತ್ತು. ಯುದ್ಧ ವಿಮಾನ ಸಮರಾಭ್ಯಾಸವನ್ನು ಮಾಡ್ತಿರುವಂತಹ ವಿಡಿಯೋ ಅದು. ಮಜಾ ಏನಂದರೆ ಇದು ಪಾಕಿಸ್ತಾನದ ಏರ್ ಫೋರ್ಸ್ ವಿಡಿಯೋನೇ ಅಲ್ಲ, ಸ್ಪೇಸ್ ಎಕ್ಸ್ ಮತ್ತು ಕಾಲ್ ಆಫ್ ಡ್ಯೂಟಿ ಗೇಮ್ನದ್ದು. ಜೊತೆಗೆ ಟರ್ಕಿಶ್ ಡ್ರೋನ್ ಶಾಟ್ಸ್ಗಳು ಕೂಡ ಇದರಲ್ಲಿ ಅಳವಡಿಸಲಾಗಿದೆ. ಇದೆಲ್ಲವನ್ನ ಕಟ್ ಮಾಡಿ ಎಡಿಟ್ ಮಾಡಿಕೊಂಡು ಹಾಕಿರುವಂತಹ ವಿಡಿಯೋ ಇದು. ಇದನ್ನು ದೊಡ್ಡದಾಗಿ ಪಾಕಿಸ್ತಾನ ನಮ್ಮದು ಅಂತ ಏರ್ ಫೋರ್ಸ್ ಅಕೌಂಟ್ನಲ್ಲಿ ರಿಲೀಸ್ ಮಾಡಿದೆ. ಈಗ ಇಡೀ ಪ್ರಪಂಚದ ಎದುರು ಪಾಕಿಸ್ತಾನ ಕಾಮಿಡಿ ಪೀಸ್ ಆಗಿದೆ. ಹೀಗೆ ಪಾಕಿಸ್ತಾನ ಪರ್ಗೆಟ್ಟು ಹೋಗಿದೆ. ಯುದ್ಧ ವಿಮಾನವನ್ನು ಮೇಲ್ಹಾರಿಸೋದಕ್ಕೆ ಕೂಡ ಅವರ ಬಳಿ ಪೆಟ್ರೋಲ್ ಇಲ್ಲ. ಈ ಪುಟ್ಗೋಸಿ ದೇಶ ಭಾರತದ ಮೇಲೆ ಇನ್ನು ಯುದ್ಧ ಮಾಡುತ್ತಾ? ಇವರ ಕತೆ ಒಂದೊಂದು ನೋಡಿದ್ರೆ ನಗು ಬರುತ್ತೆ. ಇರಲಿ ಬಿಡಿ, ಮುಖ್ಯವಾದ ವಿಷಯಕ್ಕೆ ಬರೋಣ. ಪಾಕಿಸ್ತಾನದ ಆರ್ಮಿ ಈಗ ರಾಜದ್ರೋಹದ ಸ್ಥಿತಿಯಲ್ಲಿದೆ. ಯಾಕಂದರೆ ಸಾಮಾನ್ಯ ಜನರನ್ನೆಲ್ಲ ಬಿಟ್ಟು ಆರ್ಮಿಯ ಜನರಲ್ಸ್ ತಮ್ಮ ತಮ್ಮ ಫ್ಯಾಮಿಲಿಯನ್ನು ಮಾತ್ರ ಬೇರೆ ಕಡೆ ಶಿಫ್ಟ್ ಮಾಡಿ ಸೇಫ್ ಮಾಡ್ತಿದ್ದಾರೆ. ಉಳಿದವರು ಸತ್ರೆ ಸಾಯ್ಲಿ ಅಂತ. ಭಾರತ ಹಾಗೂ ಪಾಕಿಸ್ತಾನ ಸೇನೆಯ ವ್ಯತ್ಯಾಸ ಹೇಗಿದೆ ನೋಡಿ. ನಮ್ಮ ಸೈನಿಕರು ನನಗೆ, ನನ್ನ ಕುಟುಂಬಕ್ಕೆ ಏನಾದರೂ ಪರವಾಗಿಲ್ಲ, ಆದರೆ ನನ್ನ ದೇಶ ಹಾಗೂ ದೇಶದ ಜನ ಚೆನ್ನಾಗಿರಬೇಕು, ಅವರಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಜೀವ ಪಣಕ್ಕಿಟ್ಟು ಹೋರಾಡ್ತಾರೆ. ಅದೇ ಈ ದೇಶದ ಸೇನೆಯನ್ನು ನೋಡಿ. ಆಲ್ರೆಡಿ 1200 ಸೈನಿಕರು ರಾಜೀನಾಮೆ ನೀಡಿದ್ದಾರೆ. ಮೀಡಿಯಂ, ಲೋವರ್ ಮತ್ತು ಅಪ್ಪರ್ ಲೆವೆಲ್ನ ಬಹಳಷ್ಟು ಆಫೀಸರ್ಸ್ ನಮ್ಮ ಕೈಯಲ್ಲಿನ ಆಗೋದಿಲ್ಲ ಅಂತ ಬಿಟ್ಟು ಹೋಗಿದ್ದಾರೆ. ಇವನು ಯಾರೋ ಜುಬೇರ ಫ್ಯಾಕ್ಟ್ ಚೆಕ್ ಮಾಡಿ ಇದು ಸುಳ್ಳು ಅಂತಾನೆ, ಬಟ್ ಇದೇ ಸತ್ಯ. ಈ ಬಾರಿ ಎಂಥ ದೊಡ್ಡ ಪ್ರಮಾದ ಆಗಿದೆ ಅಂದರೆ ಅದನ್ನು ಪಾಕ್ ಸೇನೆಯಿಂದಲೂ ಕೂಡ ಸಂಭಾಳಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಆ ದೊಡ್ಡ ಪ್ರಮಾದ ಬೇರೆ ಯಾವುದೂ ಅಲ್ಲ, ಈ ಆಸಿಮ್ ಮಲಿಕ್. ಪಾಕಿಸ್ತಾನ NSAಗೆ ಹೊಸ ಚೀಫನ್ನು ತಂದಿದೆ, ಅದು ಈ ಆಸಿಮ್ ಮಲಿಕ್. ಈಗ ಇಡೀ ದೇಶ ಇವನ ಕಂಟ್ರೋಲ್ಗೆ ಬಂದಂಗಾಗಿದೆ. ಮುಂಬರೋ ದಿನದಲ್ಲಿ ಆಸಿಮ್ ಮುನೀರ್ನೇ ಈತ ಟೇಕ್ ಓವರ್ ಕೂಡ ಮಾಡಬಹುದು, ಅಚ್ಚರಿ ಏನಿಲ್ಲ. ಆಸಿಮ್ ಮುನೀರ್ನ ಕೆಲಸ ಕೂಡ ಕಿತ್ಕೊಳ್ಳೋ ಚಾನ್ಸಸ್ ತುಂಬ ಇದೆ. ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದಾಗ ಒಂದು ಕಮೆಂಟ್ ಬಂದಿತ್ತು, ಬಾಬ್ರಿ ಮಸೀದಿಯ ಮೊದಲ ಇಟ್ಟಿಗೆಯನ್ನು ಕೂಡ ಪಾಕಿಸ್ತಾನದ ಆರ್ಮಿ ಇಡುತ್ತೆ ಅಂತ. ಇದನ್ನು ಪಾಕ್ ಪಾರ್ಲಿಮೆಂಟ್ನಲ್ಲಿ ಒಬ್ಬ ಮಹಿಳೆ ಹೇಳ್ತಾಳೆ. ಈ ವಿಡಿಯೋ ಈಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. मैं सिर्फ ये कहूंगी कि वो वक्त दूर नहीं है कि जब बाबरी मस्जिद की पहली ईंट उसकी बुनियाद में पिंडी से एक आम सिपाही लगाएगा और उसमें पहली अजान पाकिस्तान का सिपा सलार आसिम मुनीर देगा. बहुत शुक्रिया. ಬಟ್ ನಿಜವಾಗ್ಲೂ ಸಿಚುವೇಶನ್ ಏನಿದೆ ಅಂದರೆ ಪಾಕ್ ಆರ್ಮಿ ಲಿಟ್ರಲಿ ಕೈ ಮುಗಿಯೋದಲ್ಲ, ಕಾಲಿಗೆ ಬೀಳೋ ಸ್ಥಿತಿಯಲ್ಲಿದೆ. ಶಹಬಾಜ್ ಶರೀಫ್ ಆಲ್ರೆಡಿ ಹಾಸ್ಪಿಟಲ್ ಸೇರ್ಕೊಂಡಿದ್ದಾನೆ. ಪಾಕ್ ಆರ್ಮಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇದರ ಮಧ್ಯೆ ಅಪಾಯಿಂಟ್ ಆಗಿರೋ ಆಸಿಮ್ ಮಲಿಕ್ ಅನ್ನೋ NSA ಚೀಫ್ ಪಾಕಿಸ್ತಾನಕ್ಕೆ ಬಂದಿದ್ದಾನೆ. ಈತನ ಬ್ಯಾಕ್ಗ್ರೌಂಡ್ ನೋಡೋದಾದರೆ ಆಸಿಮ್ ಮಲಿಕ್ ಇಮ್ರಾನ್ ಖಾನ್ ಮೇಲೆ ದಾಳಿಯನ್ನು ಮಾಡಿಸಿದ್ದ. ಈತ ಆಸಿಮ್ ಮುನೀರ್ಗೆ ತುಂಬ ಕ್ಲೋಸ್ ಆಗಿದ್ದಾನೆ. ಇದಲ್ಲದೆ ಈತ ಸಂಪೂರ್ಣ ಸಿವಿಲಿಯನ್ ಅಥಾರಿಟೀಸ್ನ ಸೈಡ್ಲೈನ್ ಮಾಡಿ ಪಾಕಿಸ್ತಾನವನ್ನು ಟೇಕ್ ಓವರ್ ಮಾಡಿದ್ದಾರೆ. ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ಶಹಬಾಜ್ ಶರೀಫ್ ಹಾಗೂ ಪಾಕಿಸ್ತಾನವನ್ನು ಕಂಪ್ಲೀಟಾಗಿ ಈತ ಕೆಡ್ಡಾಗಿ ಬಿಡಿಸ್ಕೊಂಡಿದ್ದಾನೆ.
ಪಾಕಿಸ್ತಾನದಲ್ಲಿ ಯಾವ ವ್ಯಕ್ತಿ NSA ಚೀಫ್ ಆಗಿರ್ತಾನೋ ಅವನೇ ಫಾರಿನ್ ಪಾಲಿಸಿಯನ್ನು ಕೂಡ ಅಡ್ವೈಸ್ ಮಾಡ್ತಾನೆ. ಈಗ ಪಾಕಿಸ್ತಾನ ರಷ್ಯಾದ ಬಳಿ ಹೋಗಿದ್ದಾರೆ. ನಾವು ಏನೂ ಮಾಡಿಲ್ಲ ಅಂತ ಬೊಬ್ಬೆ ಹಾಕ್ತಿದ್ದಾರೆ. ರಷ್ಯಾದ ಬಳಿ ಕೂಡ ಭಿಕ್ಷೆಯನ್ನು ಬಿಡ್ತಿದ್ದಾರೆ. ಆದರೆ ರಷ್ಯಾ ಇವರಿಗೆ ನೇರವಾಗಿ ಬೆದರಿಸಿ ಕಳಿಸಿದೆ. ರಷ್ಯಾ ಬಳಿ ಭಿಕ್ಷೆ ಬೇಡಿದ್ರು, USA ಹತ್ರನೂ ಕೇಳ್ಕೊಂಡ್ರು, UN ಹತ್ರನೂ ಅಂಗಲಾಚಿದ್ರು. ಆದರೆ ಎಲ್ಲೂ ಲಾಭ ಆಗ್ತಿಲ್ಲ. ಭಾರತದ ಕೋಪವನ್ನು ತಣ್ಣಗಾಗಿಸೋದರ ಒಂದು ಭಾಗ ಈ ಅಸಿಂ ಮಲಿಕ್ನ ಅಪಾಯಿಂಟ್ಮೆಂಟ್. ಆದರೆ ಅದು ಕೂಡ ಸಾಧ್ಯ ಆಗ್ತಿಲ್ಲ. ಇದರ ಜೊತೆಗೆ ರಷ್ಯಾ ಒಂದು ಇಂಪಾರ್ಟೆಂಟ್ ಹೇಳಿಕೆಯನ್ನು ಕೊಟ್ಟಿದೆ. ಏನಂದರೆ, ಯುದ್ಧ ಏನಾದರೂ ನಡೆದ್ರೆ ನಾವು ಭಾರತಕ್ಕೆ ನಿರಂತರವಾಗಿ ವೆಪನ್ ಸಪ್ಲೈ ಮಾಡ್ತೀವಿ ಅಂತ. ಇದು ತುಂಬ ದೊಡ್ಡ ವಿಷಯ. ನಾವು US ಮೇಲೆ ಕಂಪ್ಲೀಟ್ ನಂಬಿಕೆಯನ್ನು ಇಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ರಷ್ಯಾವನ್ನು ನಂಬಬಹುದು. ಹಫೀಜ್ ಸಯೀದ್ ಬಂಕರ್ನಲ್ಲಿ ಅಡಕ್ಕೊಂಡು ಕುಳಿತಿದ್ದಾನೆ. ಆತನಿಗೆ ಗೊತ್ತಿದೆ ಭಾರತ ರೆವೆನ್ಯೂ ತಗೊಳ್ಳುತ್ತೆ ಅಂತ. ಅದಕ್ಕೆ ಸೆಕ್ಯೂರಿಟಿ ಹೆಚ್ಚು ಮಾಡ್ಕೊಂಡು ಕೂತಿದ್ದಾನೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಸಿಂ ಮುನೀರ್ ಮುಂದೆ ಭಾರತದ ಎದುರು ಮಂಡಿಯೂರಿ ಕೂರೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ಪಾಕಿಸ್ತಾನ ಅಕ್ಯುಪೈಡ್ ಜಮ್ಮು ಕಾಶ್ಮೀರ ಏನಿದೆ ಅದನ್ನು ಬಂಕರ್ಗಳಾಗಿ ಪಾಕಿಸ್ತಾನ ಕನ್ವರ್ಟ್ ಮಾಡ್ತಿದೆ. ನಿನ್ನೆ ಅಮಿತ್ ಶಾ ಅವ್ರು ಹೇಳ್ತಾರೆ, ಯಾರನ್ನು ಬಿಡೋದಿಲ್ಲ, ಹುಡುಕಿ ಹುಡುಕಿ ಹೊಡಿತೀವಿ, ಅನುಮಾನವೇ ಬೇಡ ಅಂತ. हमने पहलगांव में जो आतंक की भेंट चढ़े, जिनका बलिदान हुआ, वो हमारे प्यारे भाइयों बहनों को श्रद्धांजलि दी. मैं आज उन सभी आतंक की भेंट चढ़ने वाले हमारे नागरिकों को, उनके परिवारजनों को कहना चाहता हूं, एक क्षति सिर्फ आपकी क्षति नहीं है. आपके जितना ही दर्द देश के हर नागरिक के दिल में है, हर नागरिक इतना ही दुख का अभिव्यक्ति करना चाहता है. और मैं आज पूरे देश की जनता को ये बताना चाहता हूं कि 90 के दशक से कश्मीर में जो आतंकवाद चला रहे हैं, उनके खिलाफ हमारे प्रधानमंत्री नरेंद्र मोदी जी का जीरो टॉलरेंस का नीति है. हम मजबूती के साथ अपनी लड़ाई लड़े हैं और आज वो ये न समझ ले कि हमारे 27 नागरिकों का जान लेकर ये लड़ाई जीते हो. मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है. हर व्यक्ति को चुन चुन कर जवाब भी मिलेगा, जवाब भी लिया जाएगा. नरेंद्र मोदी जी के नेतृत्व में चाहे उत्तर पूर्व हो, चाहे वामपंथी उग्रवाद का क्षेत्र हो, चाहे कश्मीर पर पड़ी आतंकवाद की छाया हो, हर चीज का मजबूती के साथ हमने जवाब दिया है. ಇದೆಲ್ಲ ಘಟನೆಗಳ ಆಧಾರದ ಮೇಲೆ ಅನ್ನಿಸ್ತಾ ಇರೋದೇನೆಂದರೆ, ಆದಷ್ಟು ಬೇಗ ಅಸಿಂ ಮುನೀರ್ ಭಾರತದ ಮುಂದೆ ಮಂಡಿಯೂರೇ ಇರ್ತಾನೆ, ಕ್ಷಮೆ ಕೇಳ್ತಾನೆ, ಅನುಮಾನವೇ ಬೇಡ. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.